ಬಿನ್ನಿ, ತಗೋ ಈ ಮಸಾಲೆ ಮತ್ತೆ ತರಕಾರಿ ತಗೊಂಡೋಗಿ ಕಿಚನ್ ಅಲ್ಲಿ ಇಡು. ಹಾಗಾದ್ರೆ ಈ ಚೌಮಿನ್ ಇದನ್ನ ಏನ್ ಮಾಡೋದ್ರಿ? ಹೊರಗಡೆ ಪ್ರಾಣಿಗಳಿಗೆ ಹಾಕು, ಕನಿಷ್ಠ ಅವ್ರ ಬಾಯಿಗಾದ್ರೂ ಹೋಗ್ಲಿ. ಹಂಗಂತ ಹೇಳ್ಬಿಟ್ಟು ಸೋಮೇಶ್ ಅಲ್ಲಿಂದ ಪಾಪ ಬೇಜಾರಾಗಿ ಅವನು ಹೋಗ್ಬಿಡ್ತಾನೆ. ಬಿನ್ನಿ, ಅನ್ಸುತ್ತೆ ಇವಾಗ ಬೇರೆ ಏನಾದ್ರು ಕೆಲಸ ಮಾಡ್ಬೇಕಂತ. ಈ ಊಟದ ಬಂಡಿ ಅಂತೂ ಇನ್ನು ಓಡ್ತಾ ಇಲ್ಲ. ಬಹುಶಃ ನನ್ ಕೈಯಿಂದ ಅದು ಸ್ವಾದನೇ ಇಲ್ಲ ಅನ್ಕೊಂತೀನಿ. ರೀ ಹಂಗೇನಿಲ್ಲ ರೀ, ನೀವ್ ಮಾಡೋ ಚೌಮಿನ್ ನಿಜವಾಗ್ಲೂ ತುಂಬಾ ರುಚಿಯಾಗಿರತ್ತೆ. ಆದ್ರೆ ಇವಾಗ ಹೊಸ ಅಂಗಡಿಗಳು ಬಂದಿದೆ ಅಲ್ವಾ, ಅದ್ರ ಕಾರಣವಾಗಿ ಹಿಂಗಾಯ್ತು. ನಿನ್ ಮಾತೇನು ಸರಿ ಇದೆ ಬಿನ್ನಿ. ನೋಡ್ತಿದ್ದಂತೆ ಎಷ್ಟು ಹೋಟೆಲ್ ಬಂದ್ಬಿಡ್ತು ಇಲ್ಲಿ. ಮತ್ತೆ ನಾನು ಅಲ್ಲೇ ಇದ್ದೀನಿ, ಯಾವಾಗ್ಲೂ ಭಯ ಪಡ್ತಾನೆ ಇದ್ದೀನಿ ಒಂದ್ ವೇಳೆ ನಾನು ದರ ಏರ್ಸಿದ್ರೆ ಗ್ರಾಹಕರು ಬರೋದಿಲ್ಲ ಅಂತ. ನೋಡಿದ್ರ ಅಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ವ್ಯಾಪಾರಗಳಾಗ್ತಿದೆ ಅಂತ. ಮತ್ತೆ ಆದ್ರೂ ಎಲ್ರೂ ಅಲ್ಲೇ ಹೋಗ್ತಾರೆ. ಬಹುಶಃ ಅಲ್ಲಿ ತಿನ್ನೋದಕ್ಕೆ ಸಾಕಷ್ಟು ಇರ್ಬೋದು ಅಂತ. ಹಂಗೇನಿಲ್ಲ ರೀ, ಅಲ್ಲಾದ್ರೆ ಆರಾಮಾಗಿ ಕುತ್ಕೋಬಹುದು, ಫೋನ್ ಸ್ಕ್ರಾಲ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬಹುದಲ್ವಾ ಅದಕ್ಕೆ. ಮತ್ತೆ ಇದಕ್ಕೆಲ್ಲ ನನ್ನ ಹತ್ರ ಸ್ವಲ್ಪನೂ ಹಣ ಇಲ್ಲ. ಆ ದೊಡ್ಡ ವ್ಯಕ್ತಿಗಳ ವಿರುದ್ಧ ನಾನು ಹೇಗ್ ಹೋಗ್ಲಿ? ಇಲ್ ನೋಡ್ರಿ, ದೊಡ್ಡವ್ರು ಹೇಳಿರೋ ಮಾತು ಶತ್ರುಗಳನ್ನ ಎದುರಿಸಿ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಅವ್ರ ಜೊತೆ ಸ್ನೇಹ ಮಾಡ್ಬೇಕು ಅಂತ. ಏನಂದ್ರೆ? ಅದಕ್ಕೆ ಅರ್ಥ ಏನಂದ್ರೆ ನನ್ನ ಜಾನು, ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಕೂಡ ಚೌಮಿನ್ ಮಾಡೋರು ಇರ್ತಾರಲ್ವಾ, ನೀವ್ ಅಲ್ಲಿ ಕೆಲ್ಸಕ್ಕೆ ಯಾಕೆ ಹೋಗ್ಬಾರ್ದು? ಅವ್ರು ಕೂಡ ಮನುಷ್ಯರೇ. ಇಲ್ ನೋಡಿ, ಇಲ್ಲಿ ಕುತ್ಕೊಂಡು ನೀವು ಕಷ್ಟ ಪಟ್ಕೊಂಡು ಅಲ್ಲಿಗೆ ಹೋಗೋದು, ಚೌಮಿನ್ ಮಾಡೋದು, ಮತ್ತೆ ಸಂಬಳ ಕೈಗೆ ಬರೋದು, ಮತ್ತಷ್ಟೇ ರೀ. ಮತ್ತೆ ತಿಂಗಳ ಆರಾಮಾಗಿ ಸಂಬಳ ತಗೊಂಡಿರ್ಬೋದು. ಅವ್ರ ಹೆಂಡತಿ ಬಿನ್ನಿ ಕೊಟ್ಟಿರುವ ಕಾನ್ಫಿಡೆನ್ಸ್ ಇಂದ ಅವನು ಕೂಡ ಏನ್ ಯೋಚನೆ ಮಾಡ್ತಾನೆ, ಕೆಲ್ಸ ಹುಡ್ಕೋಣ ಅಂತ. ಅದೇ ರೀತಿ ಅವನು ಎಲ್ಲಾ ಹೋಟೆಲ್ಗಳಿಗೆ ಹೋಗಿ ಕೆಲ್ಸ ಹುಡುಕ್ತಾನೆ. ಆಮೇಲೆ ಒಂದಿನ ತುಂಬಾ ಬೇಜಾರಾಗಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅವನ ಸ್ನೇಹಿತನನ್ನು ಅವನು ನೋಡ್ತಾನೆ. ಅರೇ ಸುಮೇಶ್, ಇದನ್ನೇನೆ ಅಲ್ವಾ? ನೀನ್ಯಾರು? ನಾನ್ ದೀಪಕ್. ಅಷ್ಟು ಬೇಗ ಮಾಡ್ತೀಯನ್ನ? ದೀಪಕ್, ನಾನ್ ನಿನ್ನ ಹೇಗ್ ಮರೆಯಕ್ಕಾಗುತ್ತೆ? ಮತ್ತೆ ಕನ್ನಡಿಯೋಕೆ ಸ್ವಲ್ಪ ಸಮಯ ಹಿಡಿಯಿತು. ಅರೆ ಮತ್ತೆ ನಿನ್ನ ನೋಡು, ತುಂಬಾ ಬದಲಾಗಿದ್ದೆ ನೀನು. ಪೂರ್ತಿ ಬದಲಾಗ್ಬಿಟ್ಟಿದ್ದೆ ನೀನು. ಆದ್ರೆ ನೀನ್ ಬದಲಾಗಿಲ್ಲ. ಜೊತೆಲಿ ನೀನು ನನ್ನ ಜೊತೆಲೇ ಇದ್ರಿ. ನೋಡು, ನಾನು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀನಿ. ಮತ್ತೆ ನೀನು ಎಲ್ಲಿದೀಯಾ? ನನಗೆ ಏನ್ ನೆನಪಿದೆ ಅಂದ್ರೆ ಇಲ್ಲಿವರೆಗೂ ನೀನು ಕೆಲಸ ಶುರು ಮಾಡಿದಲ್ಲ. ದೀಪಕ್ ಮತ್ತೆ ಸೋಮೇಶ್ ಇಬ್ರು ಒಂದೇ ಊರಿನವರು. ಅವ್ರಿಬ್ರು ಒಂದೇ ಸಲ ಕೆಲ್ಸಕ್ಕೋಸ್ಕರ ಊರಿನಿಂದ ಸಿಟಿಗೆ ಬಂದಿರ್ತಾರೆ. ಈ ಸ್ನೇಹಿತರಿಬ್ರು ತುಂಬಾನೇ ದೂರ ಆಗ್ಬಿಟ್ಟಿದ್ರು. ಆ ಸಮಯದಲ್ಲಿ ದೀಪಕ್ನ ನೋಡ್ತಿದ್ದಂಗ್ಲೆ ಅವ್ರಿಗೆ ಗೊತ್ತಾಗತ್ತೆ ದೀಪಕ್ ಚೆನ್ನಾಗಿದ್ದಾನೆ ಅಂತ. ಸೋಮೇಶ್ನ ನೋಡಿದ್ರೆ ಅವನು ಎಷ್ಟು ಬಡತನದಲ್ಲಿದ್ದಾನೆ ಅಂತ ಗೊತ್ತಾಯ್ತು. ತುಂಬಾ ದಿನ ಆಗಿದ ತಕ್ಷಣ ಅವರಿಬ್ರು ತುಂಬಾ ಮಾತಾಡ್ತಾರೆ. ನೋಡು ಸೋಮೇಶ್, ಬೆನ್ನಿ ಅದಕ್ಕೆ ಇರೋದ್ರಿಂದ ನಿಂಗೆಲ್ಲ ಒಳ್ಳೇದಾಯ್ತು. ಮತ್ ನಿಜ ಹೇಳಿ, ನಿನಗೆ ಅವಕಾಶ ಸಿಕ್ಕರೆ ನೀನ್ ಮಾಡ್ತೀಯಲ್ಲ? ನಾನ್ ಪ್ರಾಣನೇ ಕೊಡ್ತೀನಿ. ಮತ್ತೆ ನೀನು ನಾನ್ ಕೈಲಿಂದ ಮಾಡಿರೋದನ್ನೇ ತಿಂದಿದ್ಯಾ? ಹಾಗಿದ್ರೆ ಬಾ, ನಿಂಗೆ ಅವಕಾಶ ಇದೆ. ಅಲ್ಲಿ ಎದುರುಗಡೆ ದೊಡ್ಡ ಹೋಟೆಲ್ ಕಾಣಿಸ್ತಿದ್ಯಲ್ಲ, ದ ರಾಯಲ್ ಸ್ಟಾರ್. ಹೆಡ್ ಶೆಫ್ ನನ್ನಲ್ಲಿ. ಏನ್ ಮಾತಾಡ್ತಿದ್ಯಾ? ಅಷ್ಟು ದೊಡ್ಡ ಹೋಟ್ಲಲ್ಲಿ, ಅದನ್ನು ಹೆಡ್ ಶೆಫ್. ಆದ್ರೆ ಇದು ಹೇಗ್ ಸಾಧ್ಯ ಆಯ್ತು ಗುರು? ಈ ಹೋಟೆಲ್ ಮಾಲೀಕನಿಗೆ ಒಬ್ಬಳು ಮಗಳಿದ್ದಾಳೆ ನಿನ್ನ ಅತ್ತಿಗೆ. ಮುಂದೆ ನಿನ್ಗೆ ಗೊತ್ತೇ ಇದೆ. ಹಾಗಾದ್ರೆ ನಿನ್ ಮಾತೆಲ್ಲ ಆಗಿರುತ್ತೆ. ನಿಜ ಹೇಳು ಗುರು, ನನ್ ಕೆಲ್ಸ ಆಗುತ್ತಲ್ಲ? ಆಗುತ್ತೆ ಬಿಡಯ್ಯ. ನಿನಗೆ ಹೆಡ್ ಶೆಫ್ ನ ಅರ್ಥ ನಿನಗೆ ಗೊತ್ತಿಲ್ವೋ? ನಾಳೆದ ನೀ ನನ್ನ ಅಸಿಸ್ಟೆಂಟ್ ಶೆಫ್. ಮತ್ತೆ ತಿಂಗಳಿಗೆ ನಿನ್ ಸಂಬಳ 30,000. ಹೇಳು, ಇಷ್ಟು ಸಾಕಾಗುತ್ತಲ್ಲ ನಿನಗೆ? ಅರೆ ಗುರು, 30,000ದಲ್ಲಿ ತುಂಬಾ ಆಗುತ್ತೆ. ಧನ್ಯವಾದ ಗೆಳೆಯ. ದೀಪಕ್ ಮತ್ತೆ ಸೋಮೇಶ್ ಇಬ್ರು ಒಬ್ಬರನ್ನೊಬ್ರು ಮೀಟ್ ಮಾಡಿದ ನಂತರ ಸೋಮೇಶಿನ ಹಣೆ ಬರಹಾನೆ ಪೂರ್ತಿಯಾಗಿ ಬದಲಾಗ್ಬಿಡುತ್ತೆ. ಅವನಿವಾಗ ಅವನ ಅಸಿಸ್ಟೆಂಟ್ ಆಗಿ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಚೌಮಿನ್ ಮಾಡುವ ಕೆಲ್ಸ ಮಾಡಕ್ಕೆ ಶುರು ಮಾಡ್ತಾನೆ. ಎಲ್ಲಾರ್ಗೂ ಚೌಮಿನ್ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಏನು, ಎಲ್ಲ ಓಡಾಡ್ಸಲು ಚೌಮಿನ್? ಇದೆಲ್ಲ ಹೇಗೆ? ಇಷ್ಟು ದೊಡ್ಡ ಹೋಟೆಲ್ ನಾವು ಚೌಮಿನ್ ಮಾರಕ್ಕಿದೀವಾ? ಹೋಗಿ ಕಸ್ಟಮರ್ಗೆ ಹೋಗಿ ಹೇಳಿ ಚೌಮಿನ್ ಔಟ್ ಆಫ್ ಸ್ಟಾಕ್ ಅಂತ. ಅವ್ರು ಬೇರೆ ಏನಾದ್ರು ಆರ್ಡರ್ ಮಾಡಿ. ಬಟ್ ಸರ್, ನಾನು ಹೇಳ್ದಷ್ಟು ಮಾತ್ರ ಮಾಡು. ಮರ್ತಿದ್ಯಾ? ಹಾಗಾಗಿ ನಿನ್ಗೆ ಸಂಬಳ ಸಿಗೋದು. ಆಯ್ತು ಸರ್. ಸೋಮೇಶ್ಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಡ್ಸಿದ ನಂತರ ಕೂಡ ಅವನ್ ಮೇಲೆ ಏನೋ ಒಂಥರ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಅವನ ಡಿಶ್ ಮಾತ್ರ ಚೆನ್ನಾಗಿ ಸೆಲ್ ಆಗ್ತಿದೆ ಅಂತ ಅವನ್ಗೆ ಕಷ್ಟ. ದೀಪಕ್, ನಿನಗೆ ನನ್ನ ಮೇಲೆ ಏನಾದ್ರು ಕೋಪ ಇದೆಯಾ? ನೀನು ಗೊತ್ತಿದ್ದೆ ನಾನು ಚೌಮಿನ್ ಚೆನ್ನಾಗಿ ಮಾಡ್ತೀನಂತ. ಆದ್ರೂ ಕೂಡ ನೀನು ನನ್ನ ಡ್ಯೂಟಿಯಲ್ಲಿ ಮೇನ್ ಕೋರ್ಸ್ಗೆ ಆಗ್ತಿದ್ಯಾ? ಮತ್ತೆ ಕೇವಲ ಚೌಮಿನ್ ಮಾಡೋಕೆ 30,000 ತಿಂತೀಯಾ ಪ್ರತಿ ತಿಂಗಳು? ನೋಡು, ನಮ್ಗೆ ಹೇಳೋದನ್ನ ಹೋಟೆಲ್ ಹೊರಗಡೆ ಇಡು. ಈ ಕಿಚನ್ ಒಳಗಡೆ ಬರ್ತಿದ್ದಂಗೆ ನಾನು ಇಲ್ಲಿನ ಹೆಡ್ ಶೆಫ್, ಮತ್ತೆ ನೀನ್ ಅಸಿಸ್ಟೆಂಟ್. ಮತ್ತೆ ಈ ವಿಷಯ ನನ್ನ ಹತ್ರ ಮಾತಾಡ್ಬೇಕಾದ್ರೆ ನೆನ್ಪಿಟ್ಕೋ. ಏನ್ ಅರ್ಥ ಆಯ್ತಾ? ಆಯ್ತು ಸರ್. ಸೋಮೇಶ್ಗೆ ಅರ್ಥ ಆಗತ್ತೆ ದೀಪಕ್ ಬದ್ಲಾಗಿದ್ದಾನಂತ. ಆದ್ರಿಂದ ಅವನ್ ಏನ್ ಕೆಲ್ಸ ಹೇಳ್ತಾನೋ ಅದರಿಂದ ಆ ಕೆಲ್ಸ ಮಾಡ್ಬೇಕು, ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಅವನು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಆದ್ರಿಂದ ಅವ್ನು ಹೇಳೋ ಕೆಲ್ಸ ಎಲ್ಲ ಅವನು ಮಾಡ್ತಾ ಇರ್ತಾನೆ. ದೀಪಕ್, ನಾನೇನೋ ಕೇಳ್ಪಟ್ಟೆ, ನೀನ್ ನಮ್ಮ ಮೆನ್ಯೂಯಿಂದ ಬೆಸ್ಟ್ ಸೆಲ್ಲಿಂಗ್ ಡಿಶ್ ನ ತೆಗ್ಬಿಡಿದ್ಯಂತೆ? ಹೌದು ಡ್ಯಾಡಿ. ನಾನು ಯಾಕೆ ರೀತಿ ಮಾಡ್ದೆ ಅಂದ್ರೆ ನಮ್ಮ ಬೇರೆ ಡಿಶ್ ಕೂಡ ಕಸ್ಟಮರ್ಸ್ ಟೇಸ್ಟ್ ಮಾಡ್ಬೋದು ಅಂತ, ಮತ್ತದರ ಸೇಲ್ ಜಾಸ್ತಿ ಆಗ್ಲಿ ಅಂತ. ನೀನ್ ಕೆಲ್ಸಕ್ಕೆ ಬರ್ದವನು, ನಂಗೆ ಮುಂಚೆಯಿಂದ ಗೊತ್ತಿತ್ತು. ಆದ್ರೆ ಇಷ್ಟು ದೊಡ್ಡ ಮುಟ್ಟಾಳ ನೀನು ಅಂತ ಇವಾಗ್ಲೇ ಗೊತ್ತಾಗಿದ್ದು. ನಿಜವಾಗ್ಲು ನನ್ ಮಗಳು ನಿನ್ನ ಮದುವೆಗೆ ತುಂಬಾ ದೊಡ್ಡ ತಪ್ಪು ಮಾಡಿದ್ಲು. ಮತ್ತೆ ಅದ್ರ ಪರಿಣಾಮ ನಾನು ಅನ್ಭವಿಸ್ತಾ ಇದ್ದೀನಿ. ಕೂಡ್ಲೆ ಕರಿ ಹುಡುಗನ್ನ, ಯಾರು ಚೌಮಿನ್ ಮಾಡ್ತಾನಲ್ಲ. ಸೋಮೇಶ್ನ ಕರೆದು ಅವನ ಸ್ಯಾಲರಿ ಮಾತ್ರ ಹೆಚ್ಚು ಮಾಡಿದ್ದಲ್ದೆ ಅವನು ಆ ಹೋಟೆಲ್ ಅಲ್ಲಿ ಬರೀ ಚೌಮಿನ್ ಮಾತ್ರ ಮಾಡ್ಬೇಕು, ಬೇರೆ ಏನ್ ಕೆಲ್ಸ ಮಾಡಕ್ಕಿಲ್ಲ ಅಂತ ಮಾವ ಹಿಂಗ್ ಮಾಡ್ತಾರಂತ ದೀಪಕ್ ಸ್ವಲ್ಪ ಕೂಡ ಅನ್ಕೊಂಡೇ ಇರ್ಲಿಲ್ಲ.
ಈ ಬಂಡಿಯಲ್ಲಿ ಅಡುಗೆ ಮಾಡ್ತದೆ ಅಂತ ಸೋಮೇಶ ಇವತ್ ನನ್ ಸರಿ ಸಮಕ್ ಬರೋಕೆ ಪ್ರಯತ್ನ ಪಡ್ತಾವನೆ. ಇಲ್ಲ, ನಾನೇ ರೀತಿ ಆಗೋಕ್ ಬಿಡೋದಿಲ್ಲ. ಹೊಡೆದು ಓಡಿಸ್ತೀನಿ ಅವನ್ನ ಇಲ್ಲಿಂದ, ಈ ಹೋಟೆಲಿಂದ. ದೀಪಕ್ಗೆ ಚೆನ್ನಾಗ್ ಗೊತ್ತಿತ್ತು, ಆ ಕಸ್ಟಮರ್ಸ್ ಮಾತ್ರ ಅಲ್ಲದೆ ಆ ಹೋಟೆಲಲ್ಲಿ ಕೆಲಸ ಮಾಡುವ ಸ್ಟಾಫ್ ಮತ್ತೆ ಆ ಓನರ್ಗೆ ಕೂಡ ಚೌಮಿನ್ ಮಾಡುವ ಸೋಮೇಶ್ ಮೇಲೆ ತುಂಬಾನೇ ಇಷ್ಟ. ಅದರಿಂದ ಎಲ್ಲರೂ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಯಾರಿಗೂ ಗೊತ್ತಿಲ್ಲದೆ ಏನಾದ್ರೂ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಇದೇನ್ ಡ್ರಾಮಾ? ಬೆಸ್ಟ್ ಸೆಲ್ಲಿಂಗ್ ಡಿಶ್ ನಾವು ಯಾಕೆ ಬಫೇಲ್ ಕೊಡ್ತೀವಿ? ಕೇವಲ ಒಂದು ದಿನಕ್ಕೆ ಅಷ್ಟೇನೆ. ನಮ್ಮ ಹೋಟೆಲ್ನ 5th ಆನಿವರ್ಸರಿಗೆ ಇದು ನಮ್ಮ ಕಸ್ಟಮರ್ಸ್ಗೆ ಗಿಫ್ಟ್ ಆಗಿರುತ್ತೆ ನಮ್ ಕಡೆಯಿಂದ. ಮತ್ತೆ ಇದರ ಪಬ್ಲಿಸಿಟಿನ ಮುಂಚೆನೆ ಮಾಡ್ಬಿಡೋಣ. ಹಾಗಾಗಿ ಜಾಸ್ತಿ ಜನ ಬಂದು ನಮ್ಮ ಚೌಮಿನನ್ನ ಟೇಸ್ಟ್ ಮಾಡ್ಬೋದು. ಮತ್ತೆ ಮುಂದೆ ನಮಗೆ ಯಾವ್ದು ಕಾಂಪಿಟೇಷನ್ ಇರುವುದಿಲ್ಲ. ಮೊದಲನೇ ಬಾರಿಗೆ ಒಳ್ಳೆ ಐಡಿಯಾ ತಗೊಂಡ್ಬಂದಿದ್ಯಾ. ಬಹುಶಃ ಸೋಮೇಶ್ ಹತ್ರ ಒಳ್ಳೆ ಸಾಂಗತ್ಯ ಇದೆ ನಿಂಗೆ. ಸೋಮೇಶ್ ಹೇಳ್ತೀನಿ ಎಲ್ಲ ತಯಾರಿ ಮಾಡ್ಕೊಳ್ಳೋದಿಕ್ಕೆ. ಅವ್ನಿಗೆ ಹೇಳಿ ಚೌಮಿನ್ ನಮ್ಮ ಬಫೆ ಮೇನ್ ಡಿಶ್ ಆಗಿರುತ್ತಂತ. ದೀಪಕ್ ಅವ್ನ್ ಮಾಡ್ಬೇಕನ್ಕೊಂಡಿರುವ ಕೆಲ್ಸದಲ್ಲಿ ಅರ್ಧ ಕೆಲ್ಸ ಮಾಡಿ ಮುಗಿಸಿರ್ತಾನೆ. ಈಗ ಅವನು ಸೋಮೇಶ್ ಬಫೆ ಹತ್ರ ಹೋದಾಗ ಅವನ ನೂಡಲ್ಸ್ ಅನ್ನು ಕೆಡ್ಸೋ ಕೆಲ್ಸ ಮಾಡ್ಬೇಕು. ಸೋಮೇಶ್, ಇಲ್ಲೆಲ್ಲ ಆಯ್ತಾ? ಹಾ ಸರ್, ಈ ಮಸಾಲಾ ಸಾಸಸ್ ಎಲ್ಲ ರೆಡಿ ಇದೆ. ಈಗ ಅತಿಥಿ ಬರ್ಬೇಕು ಅಷ್ಟೇ. ಹಾಗಾದ್ರೆ ನೀನು ಹೊರಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ನೋಡ್ಕೋ. ಅಲ್ಲಿ ಕೂಡ ಯಾರಿಗಾದ್ರೂ ಸಹಾಯ ಬೇಕಾಗ್ಬೋದು ನೋಡು. ಆಮೇಲೆ ಸೋಮೇಶ್ ಅಲ್ಲಿಂದ ಹೊರಡ್ತಾನೆ. ತಳ್ಳೋ ಬಂಡಿಯವನೇ, ಈ ಹೋಟೆಲ್ನಲ್ಲಿ ಕೊನೆ ಅಡಿಗೆ ನಿಂದಿದು ಇದೆ ಅಲ್ವಾ ನಿನ್ನ ಮಸಾಲೆ? ಅದರಿಂದ ತುಂಬಾ ಹೆಮ್ಮೆಯಿಂದ ತಿರುಗ್ತೀಯಲ್ಲ. ಈಗ ಇದೇ ಮಸಾಲೆ ನೀನು ಇಲ್ಲಿಂದ ಹೊರಗಡೆ ಹಾಕುತ್ತೆ. ಆಮೇಲೆ ದೀಪಕ್ ಅವನ್ ಕೈಯಾರನೆ ಸೋಮೇಶ್ ಮಾಡಿರುವ ಮಸಾಲೆಗಳಲ್ಲಿ ಎಕ್ಸ್ಟ್ರಾ ಉಪ್ಪು, ಎಕ್ಸ್ಟ್ರಾ ಖಾರ ಹಾಕ್ತಾನೆ. ಆಮೇಲೆ ಅಲ್ಲಿಂದ ಹೊರಡ್ಬಿಡ್ತಾನೆ. ಅರೆ ವಾ, ಇದೇನಾ ನಿಮ್ಮ ಬೆಸ್ಟ್ ಸೆಲ್ಲಿಂಗ್ ಡಿಶ್? ಸಾರಿ ಮೇಡಮ್, ಅನ್ಸುತ್ತೆ ನಮ್ಮ ಚೆಫ್ ಇಂದ ತುಂಬಾ ದೊಡ್ಡ ತಪ್ಪಾಗಿದೆ ಅಂತ. ಇದರಲ್ಲಿ ಉಪ್ಪು ಖಾರ ತುಂಬಾ ಜಾಸ್ತಿ ಇದೆಯಲ್ಲ. ಓಹೋ, ಹೇ ಸೋಮೇಶ್ ಬೈಲಿ. ಹಾ ಸರ್, ಏನ್ ಮಾಡಿದ್ಯಾ? ನಮ್ಮ ಕಸ್ಟಮರ್ ಬಾಯಿನ ಸುಟ್ಟೋಯ್ತು. ನಿನ್ನ ಈ ಚೌಮಿನನ್ನ ತಂದು ಎಂತ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ ನೀನು ಇವತ್ತು? ಬೈದವೆ ಮಾಡಲಬಹುದು. ಇದಕ್ಕೂ ಮುಂಚೆ ದೊಡ್ಡ ಕಿಚನ್ ಅಲ್ಲಿ ಕೆಲಸ ಮಾಡಿದಿದ್ರೆ ಏನಾದ್ರು ಕಲಿತಿದ್ದೆ. ರೋಡ್ ಅಲ್ಲಿ ಬಂಡಿ ಹಾಕೊಂಡಿದ್ದಲ್ಲ ಚೌಮಿಂದು. 10 ರೂಪಾಯಿ ಹೊಟ್ಟೆ ತುಂಬ ಚೌಮಿನ್. ನೀನು ಈ ಹೋಟೆಲ್ ಅಲ್ಲಿ ಕೆಲಸ ಮಾಡೋಕೆ ಲಾಯ್ಕೆ ಇರ್ಲಿಲ್ಲ. ಯಾವ್ದೋ ಒಳ್ಳೆ ಚೆಫ್ ನ ರೆಸಿಪಿ ಕದ್ದು ಸ್ವಲ್ಪ ದಿನಕ್ಕೆ ಹೆಸರನ್ನ ಗಳಿಸಿದೆ. ಆದ್ರೀಗ ನಿನ್ನ ಅಸಲಿ ಎತ್ತು ಬಂತು ಎಲ್ಲರ ಮುಂದೆ. ಹೇ ಗಾರ್ಡ್ಸ್, ಓಡಿಸಿವನ್ನ ಇಲ್ಲದೆ ಹೊರಗಡೆ. ಇವತ್ತು ಪೂರ್ತಿ ಈವೆಂಟ್ನಾಗ ಹಾಳು ಮಾಡ್ಬಿಟ್ಟ. ಅಯ್ಯೋ ಇರಿ, ಏನ್ ಮಾಡ್ತಿದ್ದೀರಾ? ನಾನ್ ಹೇಳೋ ಮಾತನ್ನೊಂದ್ಸಲ ಕೇಳಿ. ನಾನೇನ್ ಹೇಳ್ತಿದ್ದೀನಂದ್ರೆ ಚೌಮಿನ್ ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಸಖತ್ತಾಗಿದೆ. ಇದು ನಿಜವಾಗ್ಲೂ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಸಖತ್ತಾದ ಡಿಶ್. ಈ ರೀತಿಯಾದ ಟೇಸ್ಟಿ ಚೌಮಿನ್ ನಾನು ಯಾವಾಗ್ಲೂ ತಿಂದೇ ಇಲ್ಲ. ಏನು ಶಾಕ್ ಆಗ್ಬಿಟ್ಟ? ನಿನಗೇನನ್ನಿಸ್ತು? ನಿನ್ನ ಅಳಿಯ ಆದ್ರೆ ನನ್ನ ಯಾಮರ್ಸ್ಬೋದು ಅನ್ಕೊಂಡಿದ್ಯಾ? ನಿನ್ ಕಣ್ಣಿಗೆ ಬಚ್ಚಿಟ್ಟು ನಾನು ಇಲ್ಲಿ ಒಂದು CCTV ಕ್ಯಾಮ್ರಾ ಇಟ್ಟಿದ್ದೆ. ಮುಂದೇನಾಗಿರುತ್ತೆ ಅಂತ ನಿನಗೆ ಅರ್ಥನೇ ಆಗಿರುತ್ತೆ. ಡ್ಯಾಡಿ ಸಾರಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನನ್ ಮುಂದೆ ನೀನೇನು ದೊಡ್ಡ ತಪ್ಪು ಮಾಡಕ್ಕಾಗಲ್ಲ. ಯಾಕಂದ್ರೆ ಅದನ್ನೆಲ್ಲ ಮಾಡೋದಕ್ಕೆ ನೀನು ಇಲ್ಲಿ ಇರೋದೇ ಇಲ್ಲ. ನಾನು ಈಗಲೇ ನೀನು ಫೈರ್ ಮಾಡ್ತಾ ಇದ್ದೀನಿ. ಮತ್ತೆ ಸೋಮೇಶ್, ನೀನು ಇವತ್ತಿಂದ ನೀನು ಈ ಹೋಟೆಲ್ನ ಹೊಸ ಹೆಡ್ ಶೆಫ್ ಆಗಿರ್ತೀಯ. ಇವತ್ತು ನಿನ್ನ ಸಿಗ್ನೇಚರ್ ಡಿಶ್ ಈ ಹೋಟೆಲಲ್ಲಿ ಹೆಸರುವಾಸಿಯಾಗಿರುತ್ತೆ, ಮಂಡಿಯ ಚೌಮಿನ್. ಎಸ್, ಎಲ್ಲಿಂದ ಈ ಡಿಶ್ ಶುರುವಾಯ್ತು, ಇವತ್ತಿಂದ ಅದರ ಹೆಸರು ಕೂಡ ಅದೇ ಆಗಿರುತ್ತೆ. ಸೋಮೇಶಿನ ಕಷ್ಟಾರ್ಜಿತಕ್ಕೆ ತಕ್ಕ ಫಲ ಮತ್ತೆ ದೀಪಕ್ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಸಿಗುತ್ತೆ. ಈ ಹೋಟೆಲಿನ ಚೌಮಿನ್ ಬಗ್ಗೆ ದೂರದಲ್ಲಿ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಸುಷ್ಮಾ ಮತ್ತೆ ಸುಮನ್ ಒಂದೇ ಮನೆಗೆ ಸೊಸೆಯಾಗಿ ಹೋಗಿರೋರು. ಆದ್ರೆ ಅವ್ರದ್ದು ಬೇರೆ ಬೇರೆ ಮನೆಗಳು, ಅದು ಪಕ್ಕದಲ್ಲಿತ್ತು. ಸುಷ್ಮನ ಮನೆಯಲ್ಲಿ ಯಾವಾಗ್ಲೂ ವೆಜ್ ಅಡ್ಗೆನೆ ಮಾಡ್ತಿದ್ರು. ಮತ್ತೆ ಸುಮನ್ ಮನೆಯಲ್ಲಿ ಯಾವಾಗ್ಲೂ ನಾನ್ ವೆಜ್. ಯಾವಾಗ್ಲೂ ನಾನ್ ವೆಜ್ ಮಾಡ್ದಾಗಲ್ಲ ಸುಹಾಸನೆ ಎಲ್ಲಾರ ಮನೆಗೆ ಹೋಗ್ತಿತ್ತು, ಇವತ್ತಿನ ತರಾನೇ. ದೀಪಕ್, ಚಿಕ್ಕಮ್ಮ ಇವತ್ತು ಅಡುಗೆಯಲ್ಲಿ ಏನ್ ಮಾಡಿದೀರಾ? ತುಂಬಾ ಸುವಾಸನೆ ಬರ್ತಿದೆ. ರೆಂಕೋಣ್ಣ, ಇವತ್ತು ಅಮ್ಮ ಚಿಕನ್ ಬಿರಿಯಾನಿ ಮಾಡ್ತಾವ್ರೆ. ಇವತ್ತು ನಮಗೆ ಚಿಕನ್ ಬಿರಿಯಾನಿ ತಿನ್ನೋ ಮನ್ಸಿತ್ತು, ಹಾಗಾಗಿ. ಬಿರಿಯಾನಿ ಅನ್ನೋ ಹೆಸರು ಕೇಳಿಸ್ಕೊಂಡಿದ ತಕ್ಷಣ ರಿಂಕುಗೆ ಬಾಯಲ್ಲಿ ನೀರೂರುತ್ತೆ. ತಕ್ಷಣ ಅವ್ರ ಅಮ್ಮ ಬರ್ತಾರೆ. ಚಿಕ್ಕಮ್ಮ, ನೀವು ಚಿಕನ್ ಬಿರಿಯಾನಿ ಮಾಡಿದ್ದೀರಾ? ಹಾ, ಮಾಡ್ತಾ ಇದೀನಿ. ತಿಂತೀಯಾ? ಆದ್ರೆ ಅಮ್ಮ ರಾಜ್ಮಾ ಚಾವಲ್ ಮಾಡಿದ್ದಾರೆ. ಬಿಡಿ, ನಾವು ರಾಜ್ಮಾ ಚಾವಲ್ ದಿನಾ ತಿಂತಿರ್ತೀವಿ. ಹಾ ಚಿಕ್ಕಮ್ಮ, ನಾನು ಈಗ್ಲೇ ಹೋಗಿ ಕೈ ತೊಳ್ಕೊಂಬರ್ತೀನಿ. ಚಿಕ್ಕಮ್ಮ, ನಾನು ಬರ್ಲಾ? ಆಹಾ, ಯಾಕ್ ಬೇಡ ಅಂತೀನಿ. ಬಾ, ನಾನು ಜಾಸ್ತಿ ಚಿಕನೇ ಮಾಡಿದೀನಿ, ಎಲ್ಲರೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಹಂಗಂತ ಹೇಳಿ ಎಲ್ಲರೂ ಚಿಕನ್ ಬಿರಿಯಾನಿ ತಿನ್ನೋದಕ್ಕಂತ ಹೋಗ್ತಿರ್ತಾರೆ. ಅಷ್ಟರಲ್ಲೇ ಅವ್ರಮ್ಮ ಬರ್ತಾಳೆ. ಆಹಾ, ಎಲ್ಲೋಗ್ತಿದ್ದೀರಾ? ತಿನ್ನಲ್ವಾ? ಇಲ್ಲ ಅಮ್ಮ, ನಾನು ಮತ್ತೆ ಗಿನಿ ಚಿಕ್ಕಮ್ಮನ ಮನೆಗೆ ಹೋಗ್ತಿದೀವಿ. ಅವರು ಚಿಕನ್ ಬಿರಿಯಾನಿ ಮಾಡಿದ್ದಾರೆ. ಈ ರಾಜ್ಮಾ ಚಾವಲ್ ನಾವು ನಾಳೆ ತಿಂತೀವಿ. ಆಹಾ, ನಿಮ್ಗೆ ಊಟನೇ ಬೇಡ ಅಂದ್ರೆ ದಿನಾ ನಾನ್ ಯಾಕೆ ಅಡ್ಗೆ ಮಾಡ್ಬೇಕು? ದಿನಾ ನಿಮ್ಗೆ ನಾನ್ ವೆಜ್ ತಿನ್ನೋ ಅಭ್ಯಾಸ ಆಗ್ಬಿಟ್ಟಿದ್ದೆ ಬರ್ತಾ. ಗೊತ್ತಿಲ್ಲ ಈ ಸುಮ್ಮನ್ ಯಾಕೆ ದಿನಾ ನಾನ್ ವೆಜ್ ಮಾಡ್ತಾಳೆ ಅಂತ. ಮನೆಯವ್ರು ಎಲ್ಲಾರ್ಗೂ ನಾನ್ ವೆಜ್ ತಿನ್ನೋದನ್ನೇ ಕಲ್ಸ್ಬಿಟ್ಟಿದ್ದಾಳೆ. ನಾನ್ ವೆಜ್ ತಿನ್ನೋದ್ರಲ್ಲಿ ತಪ್ಪೇನಮ್ಮ? ಒಳ್ಳೆ ವಿಷಯ ತಾನೆ. ಇಲ್ಲಿವರೆಗೂ ಸುಷ್ಮಾ ನನಗೂ ಮತ್ತೆ ಮಕ್ಕಳಿಗೆ ಇಲ್ಲಿವರೆಗೂ ತಿನ್ಸೇ ಇಲ್ಲ. ಸುಮನ್ ಬಂದ್ಮೇಲೆ ಮಕ್ಕಳಿಗಾದ್ರೂ ನಾನ್ ವೆಜ್ ಸಿಗ್ತಾ ಇದೆ. ರಾಜೇಶಣ್ಣ, ಸ್ವಲ್ಪ ಚಿಕನ್ ಬಿರಿಯಾನಿ ಕೊಡ್ಲಾ? ತಿಂತೀರಾ? ಇನ್ನು ಊಟ ಮಾಡಿಲ್ವಲ್ಲ?
ಅರೆ ಎಲ್ ತಿನ್ನೋದು ತಮ್ಮ, ನಿನಗೊತ್ತು ನಾನು ರಾಜ್ಮಾ ತಿನ್ನೋದಿಲ್ಲ ಅಂತ. ಬಿರಿಯಾನಿ ತಿನ್ಸು, ತುಂಬಾ ಮನ್ಸಾಗ್ತಿದೆ ತಿನ್ನೋದಕ್ಕೆ. ಹಾ ಕೊಡ್ತೀನಿ ಅಣ್ಣ. ಮನೇಲಿ ಎಲ್ಲರೂ ಸುಮ್ಮನೆ ಹೊಗಳ್ತಿದ್ರು, ಯಾಕಂದ್ರೆ ಎಲ್ಲರಿಗೂ ನಾನ್ ವೆಜ್ ತಿನ್ನೋದಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ವೆಜ್ ಯಾರಿಗೂ ಇಷ್ಟನೇ ಆಗ್ತಿರ್ಲಿಲ್ಲ. ಅದರಿಂದಾನೇ ಅವಳು ದಿನಾ ಡಿಫ್ರೆಂಟ್ ಆಗಿ ನಾನ್ ವೆಜ್ ಮಾಡ್ತಿದ್ಲು. ಮೀನ್ ಸಾರು, ಮೊಟ್ಟೆ ಸಾರು, ಮಟನು, ಚಿಕನು ಅಂತ. ಸುಷ್ಮಾ ಮಾತ್ರ ಏನು ಕಡಿಮೆ ಅಲ್ಲ, ಅವಳು ಡಿಫ್ರೆಂಟ್ ಆಗಿ ಡಿಶಸ್ ಮಾಡ್ತಾಳೆ, ಅದು ರುಚಿಯಾಗಿ ಮಾಡ್ತಾಳೆ. ಆದ್ರೆ ನಾನ್ ವೆಜ್ ತಿನ್ನೋರ್ಗೆ ವೆಜ್ ತಿನ್ನಕ್ಕೆ ಇಷ್ಟ ಆಗತ್ತಾ ಹೇಳಿ? ನೋಡಿ, ನಿಮ್ಗಿಷ್ಟ ಆದಂಗೆ ರೊಟ್ಟಿ ಮತ್ತೆ ಸಾಗು ಮಾಡಿದೀನಿ, ಬಂದು ತಿನ್ನಿ. ಏನ್ರೀ? ಇಲ್ಲ, ನಾನು ನಾಳೆ ತಿಂತೀನಿ. ಇವತ್ತು ಸುಮ್ಮನ್ ಬಟರ್ ಚಿಕನ್ ಮಾಡಿದಾಳೆ, ಇವತ್ತು ನನ್ಗೆ ಅದೇ ಪಾರ್ಟಿ. ನೀವು ಮತ್ತೆ ಅಮ್ಮ ತಿನ್ಬಿಡಿ, ಮಕ್ಕಳು ಸಹ ನನ್ನ ಜೊತೆ ಅಲ್ಲೇ ತಿಂತಾ ಇದ್ದಾರೆ. ಏನಿದು ನೀವೆಲ್ಲಾರು ದಿನಾ ಈ ತರ ನಾನ್ ವೆಜ್ ತಿನ್ನೋದು? ದಿನಾ ಸ್ವಲ್ಪ ಆದ್ರೂ ವೆಜಿಟೇಬಲ್ಸ್ ಏನಾದ್ರೂ ತಿನ್ಲೇಬೇಕು, ಆಯ್ತಾ? ಈ ತರ ದಿನ ನಾನ್ ವೆಜ್ ತಿಂತಾ ಇದ್ರೆ ನಿಮ್ ಆರೋಗ್ಯ ಹಾಳಾಗತ್ತೆ. ತರಕಾರಿಗಳು ಚೆನ್ನಾಗ್ ಬರತ್ತೆ, ಹೀರೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಚಪಾತಿ ತಿಂದ್ರೆ ಚೆನ್ನಾಗಿರತ್ತೆ. ನೀವು ವೆಜಿಟೇರಿಯನ್ ಏನೂ ತಿನ್ನೋದೇ ಇಲ್ಲ. ಅಷ್ಟರಲ್ಲಿ ಸುಮನ್ ಅಲ್ಲಿಗ್ ಬರ್ತಾಳೆ. ಅರೇ ಅಕ್ಕ, ಅಮ್ಮ ಬನ್ನಿ, ನೀವು ಅಲ್ಲೇ ತಿನ್ನಿ, ನಿಮ್ಗೋಸ್ಕರ ಕೂಡ ವೆಜ್ ಮಾಡ್ತೀನಿ ನಾನು. ಅಯ್ಯೋಯ್ಯೋ, ಇಲ್ಲಪ್ಪ, ನಾನ್ ಅಲ್ಲಿಗ್ ಬಂದ್ ತಿನ್ನಲ್ಲ. ಈ ಮಾಂಸಾಹಾರ ಮಾಡೋ ಜಾಗಕ್ಕೆ ನಾನ್ ಬಂದು ಈ ವೆಜಿಟೇರಿಯನ್ ಊಟ ಕೂಡ ತಿನ್ನಕ್ಕಾಗಲ್ಲ. ನಿನ್ ಗೊತ್ತಲ್ವಾ ಸುಮನ್, ನಾನ್ ವೆಜ್ ಮಾಡಿರೋ ಪಾತ್ರಗಳಲ್ಲಿ ವೆಜ್ ಮಾಡಿದ್ರು ಕೂಡ ನಾವ್ ತಿನ್ನಲ್ಲ ಅಂತ. ಏನು ಪರವಾಗಿಲ್ಲ, ನೀವ್ ತಿನ್ನಿ. ನಾನು ಇಲ್ಲಿ ರೊಟ್ಟಿ ಮಾಡಿದೀನಿ, ಸಾಗು ಮಾಡಿದೀನಿ, ನಾವ್ ತಿನ್ಕೋತೀವಿ ಬಿಡು. ರೀ ನೀವು? ಸುಷ್ಮಾ ಹೇಳಿದ್ ಮಾತನ್ನ ಕೇಳಿಸ್ಕೊಂಡು ಸುಮನ್ ಈಗಂತಾಳೆ. ಜೊತೆಗೆ ನರೇಶ್ ಕೂಡ ನಗ್ತಾನೆ. ನಾನ್ ವೆಜ್ ಮುಂದೆ ಇವ್ರನ್ನ ವೆಜ್ ತಿನ್ನ ಕೇಳ್ತೀರಾ? ಇವ್ರು ಬಾಯಲ್ಲಿ ಕೂಡ ಇಡೋದಿಲ್ಲ. ನಾನ್ ವೆಜ್ ನ ಮುಂದೆ ಇಟ್ಟು ವೆಜ್ ತಿನ್ನಂತ ಹೇಳಿದ್ರೆ ಇವ್ರು ಬಾಯಿ ಕೂಡ ಇಡೋದಿಲ್ಲ. ಇವ್ರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಸರಿ, ನೀವ್ ತಿನ್ಬೇಕಾಗಿರೋದು ವೆಜ್ ಅಂತಾನೆ ಇದೆ, ನೀವ್ ಹೋಗ್ತೀನಿ. ಅದಕ್ಕೆ ನೀವು ಸಹ ವೆಜ್ ಮಾಡೋದ್ ಬಿಟ್ಬಿಡಿ, ನಾನ್ ವೆಜ್ ತಿನ್ನೋಕೆ ಶುರು ಮಾಡಿ. ಮೊದಲನೇ ಸಲ ಸುಷ್ಮಾಗೆ ತುಂಬಾ ಬೇಜಾರಾಗತ್ತೆ. ಅವಳ ಮನಸ್ಸು ತುಂಬಾ ನೋವಾಗುತ್ತೆ. ಅವತ್ತಿಂದ ಅವಳು ಅಡ್ಗೆ ಮಾಡೋದನ್ನೇ ಕಡಿಮೆ ಮಾಡ್ಬಿಡ್ತಾಳೆ. ಯಾಕಂದ್ರೆ ಅವಳು ವೆಜ್ ಅಡ್ಗೆ ಮಾಡಿದ್ರು ಯಾರೂ ತಿನ್ನೋದಿಲ್ಲ ಅಂತ ಗೊತ್ತು. ಎಲ್ಲರೂ ನಾನ್ ವೆಜ್ಜೇ ತಿಂತಾರೆ. ಅದಕ್ಕೆ ಅವಳಿಗೋಸ್ಕರ ಮತ್ತೆ ಅವ್ರ ಅತ್ತೆಗೋಸ್ಕರ ಮಾತ್ರ ಮಾಡ್ಕೋತಿದ್ಲು. ಬೆಳಗ್ಗೆ ಹೊತ್ತಲ್ಲಿ ನಾಷ್ಟ ಮಾಡೋದನ್ನು ಕೂಡ ಅವಳು ನಿಲ್ಸ್ಬಿಡ್ತಾಳೆ. ಅಮ್ಮ, ಇವತ್ ನೀವು ನಾಷ್ಟ ಮಾಡಿಲ್ವಾ? ಇಲ್ಲ, ನಾನೇನು ನಾಷ್ಟ ಮಾಡಿಲ್ಲ. ಹೋಗ್, ನಿನ್ ಚಿಕ್ಕಮ್ಮ ಏನಾದ್ರೂ ಮಾಡಿರ್ತಾಳೆ, ಹೋಗಿ ಅಲ್ಲೇ ತಿನ್ಕೊಳ್ಳಿ, ನಾನ್ ಮಾಡಲ್ಲ. ಏನ್ ವಿಷಯ, ಇವತ್ತೇನು ತಿನ್ನಕ್ ಮಾಡಿಲ್ವಾ? ನೀವ್ಯಾವಾಗ್ಲಾದ್ರೂ ಸುಷ್ಮಾ ಮಾಡಿರೋದು ತಿಂದಿದ್ದೀರಾ? ನೀವ್ ತಿನ್ನಲ್ಲ ಅಂತ ಅನ್ಕೊಂಡು ಅವಳು ಅಡ್ಗೆ ಮಾಡಿಲ್ಲ. ಹೋಗಿ ಸುಮನ್ ಮನೆಯಲ್ಲಿ ತಿನ್ಕೊಳ್ಳಿ, ಹೋಗಿ ಏನಾದ್ರೂ ಮಾಡಿರ್ತಾಳೆ. ಅಮ್ಮ, ತುಂಬಾ ಹಸಿವಾಗ್ತಾ ಇದೆ ಅಮ್ಮ. ನಾನಿವತ್ ನಿಮ್ಗೋಸ್ಕರ ಏನು ಮಾಡಲ್ಲ. ಇವತ್ತಲ್ಲ, ಯಾವಾಗ್ಲೂ ನಿಮ್ಗೋಸ್ಕರ ಏನು ಮಾಡೋದೇ ಇಲ್ಲ. ಬೇಕಾದ್ರೆ ನೀವೇ ಏನಾದ್ರೂ ಮಾಡ್ಕೊಂಡ್ ತಿನ್ನಿ. ಹಂಗಂತೇಳಿ ಸುಷ್ಮಾ ಬೇಗ ಹೋಗಿ ಅವಳಿಗೆ ಮತ್ತೆ ಅವ್ರ ಅತ್ತೆಗ್ ಮಾತ್ರ ಅಡ್ಗೆ ಮಾಡ್ಕೋತಾಳೆ. ಮತ್ತೆ ಮಕ್ಳು ಗಂಡ ಮಾತ್ರ ಉಪವಾಸ ಇರ್ತಾರೆ. ರಾಜೇಶ್ ಮತ್ತೆ ಮಕ್ಳು ತುಂಬಾ ಬೇಜಾರಾಗಿರ್ತಾರೆ. ಯಾಕಂದ್ರೆ ಪದೇ ಸುಮನ್ ಮನೆಗ್ ಹೋಗಿ ಅವ್ರ ಕೈಲಿ ತಿನ್ನಕ್ಕಾಗಲ್ಲ ಅಲ್ವಾ. ನಾನ್ ವೆಜ್ ಮಾಡ್ದಾಗ ಮಾತ್ರ ತಿನ್ನಕ್ ಹೋಗ್ತಾ ಇದ್ರು. ಒಂದಿನ ಸುಮನ್ಗೆ ಪಾಪ ತುಂಬಾನೇ ಮೈ ಹುಷಾರಿಲ್ದೆ ಆಗ್ಬಿಟ್ಟಿರುತ್ತೆ. ಅವಳಿಗೆ ಟೈಫಾಯ್ಡ್ ಬಂದ್ಬಿಟ್ಟಿರುತ್ತೆ. ಅವಳು ತುಂಬಾನೇ ಪಾಪ ವೀಕ್ ಆಗ್ಬಿಟ್ಟಿರ್ತಾಳೆ. ಮನೆ ಕೆಲ್ಸನೂ ಮಾಡಕ್ಕಾಗೋದಿಲ್ಲ. ತುಂಬಾನೇ ಕಷ್ಟಪಡ್ತಿದ್ಲು. ಸುಮನ್, ನನ್ ಸುಷ್ಮಾ ಅತ್ಗೆಗೆ ಹೇಳ್ತೀನಿ, ನಿಂಗೋಸ್ಕರ ಹೆಸರುಬೇಳೆ ಕಿಚಡಿ ಮಾಡ್ಲಿ ಅಂತ. ಅಯ್ಯೋಳ್ ನೋಡಿ, ಅಕ್ಕ ಬಾವನ್ಗೆ ಮತ್ತೆ ಮಕ್ಕಳಿಗೆನೆ ಅಡ್ಗೆ ಮಾಡಿಲ್ಲ. ಅಕ್ಕನಿಗೆ ನನ್ ಮೇಲೇನೂ ಕೋಪ ಇರತ್ತೆ. ನನ್ಗೇನ್ ಅಡ್ಗೆ ಮಾಡ್ಕೊಡ್ತಾಳೆ ಹೇಳು? ಒಂದ್ಸರಿ ಹೇಳಿ ನೋಡ್ತೀನಿ. ಇರ್ಲಿ ಬಿಡು, ಸರಿ, ನಾನು ಪ್ರಯತ್ನ ಪಡ್ತೀನಿ ನಾನೇ ಮಾಡೋದಕ್ಕೆ. ನರೇಶ್ ಕಿಚನ್ಗೆ ಹೋಗಿ ಕಿಚಡಿ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಸುಷ್ಮಾ ಅಲ್ಲಿಗೆ ಕಿಚಡಿ ತರ್ತಾಳೆ. ನರೇಶ್ ಅಣ್ಣ, ಬಿಡಿ, ನಾನು ಕಿಚಡಿ ಮಾಡ್ಕೊಂಡ್ ತಗೊಂಬಂದಿದ್ದೀನಿ, ನಿಮ್ ಕೈಲಿ ಮಾಡಕ್ಕಾಗಲ್ಲ. ತಗೋ ಸುಮನ್, ಈ ಕಿಚಡಿ ತಿನ್ನು, ನಿನ್ಗೂ ಒಳ್ಳೇದು. ಸುಮನ್, ನೀನ್ ಹೆಂಗಿದ್ಯಮ್ಮ? ಅತ್ತೆ, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಡಾಕ್ಟರ್ ಹೇಳಿದ್ರು ಕೆಟ್ಟೋಗಿರೋ ಚಿಕನ್ ತಿಂದಿದ್ರಿಂದ ಟೈಫಾಯ್ಡ್ ಆಗಿದೆ ಅಂತ. ಈ ನಡುವೆ ಈ ತರ ಮಾರ್ಕೆಟಲ್ಲಿ ಚಿಕನ್ ಚೆನ್ನಾಗಿರ್ಲ ಅಂತೆ. ನಾನ್ ವೆಜ್ ಏನು ತಿನ್ಬೇಡ, ಮತ್ತೆ ಕಿಚಡಿ, ಸೂಪ್, ವೆಜಿಟೇಬಲ್ಸ್ ಮಾತ್ರ ತಿನ್ನಕ್ ಹೇಳಿದ್ದಾರೆ. ಇನ್ಮೇಲೆ ಸ್ವಲ್ಪ ನಾನ್ ವೆಜ್ ಕಡಿಮೆ ಮಾಡಕ್ಕೆ ಹೇಳಿದ್ದಾರೆ. ನನಗಂತೂ ವೆಜ್ ಮಾಡಕ್ ಬರಲ್ಲ. ನೀನ್ ಅಡ್ಗೆ ಮಾಡ್ಕೊಂಡ್ ಕೂತ್ಕೋತೀಯ? ಜ್ವರ ಬಂದಿದೆ, ನಾನ್ ನೋಡ್ಕೋತೀನಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾವ್ ನೋಡ್ಕೋತೀವಿ, ನೀನ್ ರೆಸ್ಟ್ ತಗೋ. ನಾನ್ ಎಲ್ಲಾರ್ಗೂ ಅಡ್ಗೆ ಮಾಡ್ತೀನಿ. ನರೇಶನ, ನೀನು ತಿಂತೀಯಲ್ವಾ? ನಾನು ವೆಜ್ ಮಾತ್ರನೇ ಮಾಡೋದು. ಹಂಗಂತ ಹೇಳಿದ ತಕ್ಷಣ ಅವನು ತಲೆ ಅಲ್ಲಾಡಿಸ್ತಾನೆ. ಆ ದಿನ ಅವಳು ಎಲ್ಲರಿಗೋಸ್ಕರ ವೆಜ್ ಅಡ್ಗೆ ಮಾಡ್ತಾಳೆ. ದೀಪಕ್ ಮಗನೇ, ನಾನ್ ವೆಜ್ ಇಲ್ಲ ಅಂದ್ರೆ ಏನು? ನಿನ್ಗೋಸ್ಕರ ಶಾಹಿ ಪನೀರ್ ಮತ್ತೆ ರೊಟ್ಟಿ ಮಾಡಿದೀನಿ. ತಿಂದು ಹೆಂಗಿದೆ ಅಂತ ನನ್ಗೆ ಹೇಳು, ಆಯ್ತಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ವೆಜ್ ಊಟ ಚೆನ್ನಾಗಿ ಮಾಡ್ತೀರಾ. ಇದು ನಾನ್ ವೆಜ್ಗಿಂತ ತುಂಬಾ ಚೆನ್ನಾಗಿದೆ. ಮತ್ತಿನ್ನೇನು, ನಾನ್ ವೆಜ್ಗಿಂತ ವೆಜ್ ಕೂಡ ಚೆನ್ನಾಗೇ ಇರುತ್ತೆ. ಸ್ವಲ್ಪ ದಿನದ ನಂತರ ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ನಾನ್ ವೆಜ್ಜೇ ಮಾಡ್ಬಾರ್ದಂತ ಅನ್ಕೋತಾ ಇದ್ದೀನಿ. ವೆಜ್ ತಿನ್ನಕ್ ಅಭ್ಯಾಸ ಆದಾಗಿಂದ ಈ ನಾನ್ ವೆಜ್ ಮೇಲೆ ಆಸೆನೇ ಇಲ್ಲ ನಂಗೆ. ನನಗೂ ಸಹ ಹಾಗೆ ಅನಿಸ್ತಾ ಇದೆ. ನಾನು ತಿನ್ನೋದಿಲ್ಲ, ನಾನು ವೆಜ್ಜೇ ತಿಂತೀನಿ. ನೀನು ಇನ್ಮೇಲೆ ವೆಜ್ಜೇ ಮಾಡು, ಸುಷ್ಮಾತ್ಗೆ ತರ. ಆ ದಿನದಿಂದ ಸುಮನ್ ಕೂಡ ನಾನ್ ವೆಜ್ ಮಾಡ್ತಿಲ್ಲ, ಬರೀ ವೆಜಿಟೇರಿಯನ್ ಅಡ್ಗೆನೆ ಮಾಡ್ತಿದ್ಲು. ಅಕ್ಕ, ಅತ್ತೆ, ನೀವಿಬ್ರು ಇವಾಗ ನಮ್ಮ ಮನೇಲಿ ತಿಂತೀರಾ ಅಲ್ವಾ? ನಾನು ನಾನ್ ವೆಜ್ ಮಾಡಲ್ಲ, ಬರೀ ವೆಜ್ ಮಾಡ್ತಿದ್ದೀನಿ. ಆಹಾ, ನನ್ನ ಚಿಕ್ಕ ಸೊಸೆ ಕೈಯಿಂದ ಮಾಡಿರುವ ಅಡ್ಗೆನ ನಾನು ಖಂಡಿತ ತಿಂತೀನಿ.
ಆಹಾ ನನ್ನ ತಂಗಿ ಮಾಡಿರೋ ಅಡ್ಗೆ ನಾನ್ ತಿನ್ನಲ್ವಾ? ನೀನ್ ನಾನ್ ವೆಜ್ ಬಿಟ್ಟು ವೆಜ್ ತಿಂತಿರೋದು ನನಗ್ ಸಂತೋಷನೇ. ನಾವಿನ್ಮೇಲೆ ಏನ್ ಅಡ್ಗೆ ಮಾಡ್ಕೊಂಡ್ರು ಇಬ್ರು ಶೇರ್ ಮಾಡ್ಕೊಂಡ್ ತಿನ್ನೋಣ ಅಷ್ಟೇ. ಸುಮನ್ಗೆ ಕೂಡ ಅದು ತುಂಬಾ ಸಂತೋಷ ಆಗತ್ತೆ. ನಾನ್ ವೆಜ್ ಇಲ್ಲ ಅಂದ್ರೆ ಇರಕ್ಕೆ ಆಗ್ತಿಲ್ಲ ಅಂತ ಅನ್ಕೋತಿದ್ಲು, ಆದ್ರೆ ಈಗ ಆಗೇನಿಲ್ಲ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।